ಯಾಕಂದ್ರೆ ಇದು ಸತತವಾದ ಹೋರಾಟ. ಯಾಕಂದ್ರೆ ಎನ್ಬೇಗೂರು ಮತ್ತು ಕಾಡಂಚಿನ ಪ್ರದೇಶ, ಯಾಕಂದ್ರೆ ಕುಗ್ರಾಮಗಳಲ್ಲಿ ಇದು ಒಂದು, ಮತ್ತು ನಮ್ಮ ಡಿ.ಬಿ. ಕುಪ್ಪೆ ಮತ್ತೆ ನಮ್ಮ ಬರ್ಗಿ ಎಲ್ಲನೂ ಸೇರಿಸ್ಕೊಂಡು ಇವೆಲ್ಲ ಕಾಡಂಚಿನ ಪ್ರದೇಶಗಳು. ಹಾಗಾಗಿ ಈ ಭಾಗದಲ್ಲಿ ಇದನ್ನ 10 ವರ್ಷ 15 ವರ್ಷದಿಂದ ಕೂಡ ಸತತವಾಗಿ ವಿನಂತಿ ಮಾಡಿಕೊಂಡು ಪ್ರತಿಯೊಬ್ಬ ಜನಪ್ರತಿನಿಧಿಗೂ ಕೂಡ ತಾವು ಮನವಿ ಮಾಡಿ ತಾವೆಲ್ಲರೂ ಕೂಡ ತುಂಬಾ ಸಾವಧಾನದಿಂದ ಇವತ್ತೆಲ್ಲ ನಾಳೆ ಆಗುತ್ತೆ 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 ಅಂತ ಕಾಯ್ದು, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತಾಳಿದವನು ಬಾಳಿ ಅನ್ನೋ ಒಂದು ಗಾದೆ ಮಾತಂಗೆ ನಮ್ಮ ಎಲ್ಲ ಗ್ರಾಮದ ನಾಗರಿಕರು ಮುಖಂಡರು ಕೂಡ ತಾಳ್ಮೆಯಿಂದಲೇ ಕೂಡ ತಾವೆಲ್ಲರೂ ಕೂಡ ಇಷ್ಟು ದಿನ ಕಾದ್ರು. ಕೊನೆಗೂ ಕೂಡ ನಾವು ಒಂಥರ ಖುಷಿ ಆಗುತ್ತೆ. ಯಾಕಂದ್ರೆ ಪ್ರತಿಭಟನೆ ಹಮ್ಮಿಕೊಂಡಾಗ ಒಂಥರ ಹೆಮ್ಮೆನೂ. ಯಾಕಂದ್ರೆ ನಾವೆಲ್ಲ ಕೂಡ ಎಲ್ಲ ಕಡೆ ಪ್ರತಿಭಟನೆ ಹಮ್ಮಿಕೊಂಡಾಗ ನಾವೆಲ್ಲ ಕೂಡ ಜಾಗೃತರಾಗ್ತಾ ಇದೀವಿ, ನಾವೆಲ್ಲ ಪ್ರಬುದ್ಧರಾಗ್ತಾ ಇದೀವಿ, ನಾವೆಲ್ಲ ಕೂಡ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾವೆಲ್ಲ ಪ್ರತಿಭಟಿಸ್ತಾ ಇದೀವಿ. ಹಾಗಾಗಿ ನಮ್ಮೆಲ್ಲರೂ ಕೂಡ ನನ್ನ ಎರಡೂ ಪಂಚಾಯತಿ ಎಲ್ಲ ಗ್ರಾಮದ ಮುಖಂಡರು ಕೂಡ ನಮ್ಮ ಅತ್ಯಂತಾಗಿ ಅಭಿನಂದಿಸ್ತಾ, ಏನು ಎನ್ಬೇಗೂರು ಮತ್ತೆ ನಮ್ಮ ಬಿದ್ರಳ್ಳಿಯಿಂದ ಹಿಡಿದು ಎನ್ಬೇಗೂರು ತನಕ ಕೂಡ, ಯಾಕಂದ್ರೆ ಒಂಥರ ಆರೆಂಜ್ ಕೌಂಟಿ ಮತ್ತೆ ಫಾರೆಸ್ಟ್ ಎಲ್ಲ ಇರೋದ್ರಿಂದ ಎಲ್ಲರೂ ಕೂಡ ಅತಿ ಹೆಚ್ಚು ಓಡಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ಅದಲ್ಲ ಬೇಗೂರು ಪಂಚಾಯತಿ ಅಣ್ಣ ಒಟ್ಟು ಟೋಟಲ್ ಬೀರಂಬಳ್ಳಿ ಎನ್ಬೇಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬಂದಂತ ಬೀರಂಬಳ್ಳಿಯಲ್ಲಿ ಅತಿ ಹೆಚ್ಚು, ಯಾಕಂದ್ರೆ ಆರೆಂಜ್ ಕೊಂಡಿರೋದೇ ಬೀರಂಬಳ್ಳಿಲಿ. ಹಾಗಾಗಿ ಎಲ್ಲ ಅತಿ ಹೆಚ್ಚು ಅಂದ್ರೆ ಉನ್ನತ, ಅಂದ್ರೆ ಅತಿ ಹೆಚ್ಚು ಶ್ರೀಮಂತರು, ಅಧಿಕಾರಿಗಳು, ಆಡಳಿತಾಧಿಕಾರಿಗಳು, ಬಿಸ್ನೆಸ್ ಮನ್ಗಳು, ಎಲ್ಲ ರಾಜಕೀಯ, ಯಾಕಂದ್ರೆ ಸೋನಿಯಾ ಗಾಂಧಿ ಮೇಡಮ್ ಅವರು ಕೂಡ ಆರೆಂಜ್ ಕೊಂಡಿಗೆ ಬಂದು ವಾಸ ಮಾಡಿ ತಮ್ಮ ಪ್ರಚಾರದ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕೂಡ ಒಂದು 10 ದಿನ ಅಲ್ಲಿ ವಾಸ್ತವ್ಯ ಹೂಡಿ ಬೀರಂಬಳ್ಳಿ ಗ್ರಾಮದ ಎಲ್ಲ ದೇವಸ್ಥಾನಗಳು, ಭೀಮಕಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರು, ಅದೆಲ್ಲ ಕೂಡ ಬಂದು ಪ್ರಚಾರ ಟೈಮಲ್ಲಿ ತಾವೆಲ್ಲ ಹೋಗಿರುವಂತ ಅತಿ ಹೆಚ್ಚು ಪ್ರಸಿದ್ಧವಾಗಿರುವಂತ ರಸ್ತೆ. ಹಾಗಾಗಿ ಏನು ಈ ರಸ್ತೆನ ಕೂಡ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಯಾಕಂದ್ರೆ ನಮ್ಮ ಭೀಷಣಿನೂ ಕೂಡ ಹಾಗೆ ಇತ್ತು. ಯಾಕಂದ್ರೆ ಅದು ಯಡಿಯೂರಪ್ಪ ಸಾಹೇಬ್ರ ಕಾಲದಲ್ಲಿ ಒಂದು 48 ಕೋಟಿ ಸ್ಯಾಂಕ್ಷನ್ ಆಗಿ CC ರೋಡ್ ಆಯ್ತು. ಶ್ರೀನಿವಾಸ ಪ್ರಸಾದ್ ಸಾಹೇಬ್ರು ಕೂಡ ಅವಾಗ ಇದ್ದಂತ ಕಾಲದಲ್ಲಿ ಅವರೆಲ್ಲರೂ ಕೂಡ ಮಾಡಿದಂತವ್ರು ಕೂಡ ನಾವು ನೆನೆಸ್ಕೋಬೇಕಾಗುತ್ತೆ. ಏನು ಈ ರಸ್ತೆನ ತಾವೆಲ್ಲರೂ ಕೂಡ ಇವತ್ತು ಒಕ್ಕೋದ್ರಿಂದ, ಅಣ್ಣ ಹೇಳಿದ್ರು ನರಸಿಂಹಟ್ಟಿ ಅಣ್ಣವರು ಗ್ಯಾರಂಟಿ ಯೋಜನೆಗಳನ್ನ ಮುಖಾಂತರ ನಾವೆಲ್ಲರೂ ಕೂಡ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಕೊಟ್ಬಿಟ್ಟು ನಾವು ಅಭಿವೃದ್ಧಿ ಕಡೆ ಕೊಂಡೊಯ್ತೀವಿ. ನಾವು ಕೂಡ ಮತದಾರರು ಕೂಡ ನಾವು ಕೂಡ ಸ್ವಲ್ಪ ಪ್ರಬುದ್ಧರಾಗಬೇಕಾಗತ್ತೆ. ನಾವು ಇಲ್ಲಿ ಕೂಡ ನಾವು ಆಸೆ ಆಮಿಷಗಳಿಗೆ ಒಳಗಾದಾಗ ನೋಡಿ ಇದತ್ರ ದುರಂತ. ಯಾಕಂದ್ರೆ ನಮ್ಮ ಪಕ್ಕದ ಸ್ಟೇಟ್ ಹೋದ್ರೆ ನಮ್ಗೆ ಹತ್ರ, ಕೇರಳದಲ್ಲಿ ಹೋದ್ರೆ MLA ಬಂದ್ರೆ 4 ಜನ, ಇಬ್ರೇ ಇಲ್ಲ MLA ಅವ್ರು ಬರ್ಬೇಕು, ಅವ್ರ ಜೊತೆಗೆ ಅವರೇ ಹೋಗ್ಬೇಕು. ನಾವಿಲ್ಲಾಂದ್ರೆ ಇಲ್ಲಿ MLA ಬರ್ತಾರೆ ಅನ್ನೋಕೆ ನಾವೆಲ್ಲರೂ ಕೂಡ, ಅದು ಯಾರಾಗಲಿ ನಮ್ಮ ತಂದೆನೂ ಕೂಡ MLA ಆಗಿದ್ರು ಮತ್ತು ಮಿಕ್ದವರನ್ನು ಕೂಡ MLA ಆಗಿದ್ರು. ನಾವು ಪ್ರಶ್ನೆ ಮಾಡೋಂಥದ್ದು ಎಲ್ಲಿ ತನಕ ಇರೋದಿಲ್ವೋ, ಹಾಗಾಗಿ ನಾವು ಪ್ರಶ್ನೆ ಮಾಡೋ ಅಧಿಕಾರ ನಾವು ಕಳ್ಕೊಂಡಾಗ ನಾವು ಯಾವುದೇ ಕೂಡ ಅಭಿವೃದ್ಧಿ ಕಡೆ ನಾವು ಯೋಚನೆ ಮಾಡಕ್ ಆಗಲ್ಲ. ಹಾಗಾಗಿ ತಾವೇನು ಇವತ್ತಿನ ಗ್ರಾಮದಲ್ಲಿದು ಬಿದ್ರಳ್ಳಿ ಮತ್ತೆ ನಮ್ಮ ಎನ್ಬೇಗೂರು ಪಂಚಾಯತಿಲಿ ಮೊದಲನೇದಾಗಿ ತಾವು ನಾಂದಿ ಆಡಿದಾರ. ಇನ್ನು ಇದು ನಮ್ಮ ತಾಲೂಕಿನ ಎಲ್ಲ ಪ್ರಬುದ್ಧರು ಕೂಡ ಇದು ಯೋಚನೆ ಮಾಡಿ ತಮ್ಮ ಗ್ರಾಮದಲ್ಲೂ ಕೂಡ ಏನು ಕುಂಠಿತವಾಗಿರ್ತದೆ ಇಂಥದನ್ನ ನಾವು ಚಳುವಳಿ ಒಪ್ಕೊಂಡಾಗ ಶಕ್ತಿ ಇರೋದು ಪ್ರತಿಭೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದನ್ನೇ, ಸಂಘಟನೆ, ಶಿಕ್ಷಣ, ಹೋರಾಟ. ಹಾಗಾಗಿ ನಾವು ಹೋರಾಟದ ಮುಖಾಂತರ ಶಾಂತಿ ಮಂತ್ರವನ್ನು ಕೂಡ ಜಪಿಸಿದೀವಿ, ಈಗ ಹೋರಾಟದ ಹಾದಿ ಹಿಡಿದಿದ್ದೀವಿ. ಹಾಗಾಗಿ ಹೋರಾಟದ ಹಾಡಿನಲ್ಲಿ ಕೂಡ ನಾನು ಕೂಡ ಭಾಗಿಯಾಗಿ, ನಾನು ಇದೇ ಗ್ರಾಮದಲ್ಲಿ ಹುಟ್ಟಿ ನಾವು ಇಲ್ಲೇ ದಿನನಿತ್ಯ ಓಡೋದ್ರಿಂದ ಈ ರಸ್ತೆ ಗತಿ ಎಲ್ಲರೂ ಗೊತ್ತು. ಹಾಗಾಗಿ ಇದನ್ನ ಶಾಸಕರು ಕೂಡ, ಯಾಕಂದ್ರೆ ತಮಗೆ 3 ಬಾರಿ ತಮ್ಮ ಕುಟುಂಬಕ್ಕೆ ಕೂಡ ನಾವು ಅಧಿಕಾರ ಕೊಟ್ಟಿದ್ದೀವಿ. ಹಾಗಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೀವಿ. ಯಾಕಂದ್ರೆ ಈಗ ಸರ್ಕಾರ ಹೋಸಲಿದ್ದಾಗ ಸಮ್ಮಿಶ್ರ ಸರ್ಕಾರ ಇತ್ತು, ತಾವು ಅಭಿವೃದ್ಧಿ ಮಾಡಕ್ ಸ್ವಲ್ಪ ಹಿಂದೆ ಸರಿದ್ರಿ, ಅದನ್ನ ಎಲ್ಲರೂ ಕೂಡ ಜನಗಳಿಗೂ ಗೊತ್ತಿದೆ. ಅದೇ ರೀತಿ ತಮ್ಮದೇ ಸರ್ಕಾರ, ಮುಖ್ಯಮಂತ್ರಿಗಳು ಕೂಡ ನಮ್ಮ ಜಿಲ್ಲೆಯವರು ಇರೋದ್ರಿಂದ ಮತ್ತು ಉಸ್ತುವಾರಿ ಸಚಿವರು ಕೂಡ ನಮ್ಮ ಮಾದೇಪ ಸರ್ ಇರೋದ್ರಿಂದ, ಮತ್ತೆ ಜೊತೆಗೆ ನಮ್ಮ ಸುನೀಲ್ ಭೂಷಣ್ ಅವರು ಕೂಡ ಇದೇ ಭಾಗದವರು ಆಗಿರೋದ್ರಿಂದ ತಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಕೂಡ ಗಮನ ಕೊಟ್ಟು, ಯಾಕಂದ್ರೆ ತಾವು ಹೇಳ್ತಿದ್ರೆ ಕೆಲವರು, ನಾನು ಕೂಡ ಕೆಲವೊಂದು ಸ್ಟೇಟಸ್ ಗಳು ನೋಡಿದೆ, ವಾಟ್ಸಪ್ ಅಲ್ಲಿ ನೋಡಿದೆ, ಕೆಲಸ ಆಗಿದೆ, ಗ್ರಾಂಟ್ ಆಗಿದೆ, ಎಲ್ಲೋ ಒಂದು ತೇಜೋದಯ ಮಾಡೋದಕ್ಕೋಸ್ಕರ ಖಂಡಿತ ಆಗಿದ್ರೆ ನಾವು ಸಂತೋಷ ಪಡ್ತೀವಿ. ಆದ್ರೆ ಆದದ್ದನ್ನ ಕೆಲಸಗಳನ್ನ ಕೂಡ ತಾವು ಶೀಘ್ರವಾಗಿ, ಯಾಕಂದ್ರೆ ತಾವು ಕೆಲಸ ಮಾಡ್ಕೊ ಬಂದಿರ್ಬೋದು, ಅಧಿಕಾರಿ ವರ್ಗದವರ ವಿಳಂಬ ನೀತಿಯಿಂದ ತಮಗೂ ಕೂಡ ಇದು ಶೋಭೆ ತರಂತದಲ್ಲ, ತಮಗೂ ಕೂಡ ಕಳಂಕ ಆಗುತ್ತೆ. ಅದಕ್ಕೆ ಅಧಿಕಾರಿ ವರ್ಗಗಳಿಗೆ ಚಾಟಿ ಬೀಸಿ ಅತಿ ಶೀಘ್ರವಾಗಿ ಕೆಲಸಗಳನ್ನ ಮಾಡಬೇಕು. ಇದು ಏನು ರಸ್ತೆನ
ಅಭಿವೃದ್ಧಿ ಕಡೆ ತಾವೇನು ಈಗೇನು ವಾಟ್ಸಪ್ ಅಲ್ಲಿ ಕೆಲವರು ಹಾಕೊಳ್ತಿದಾರಲ್ಲ, ಅದು ನಿಜವಾಗಿ ಕೂಡ ಸಾಬೀತಾಗಬೇಕು ಅಂದ್ರೆ ಅಧಿಕಾರಿಗಳಿಗೆ ಚಾಟಿ ಬೀಸಿ ನರಸಿಂಹಮೂರ್ತಿ ಅವರು ಹೇಳ್ದಂಗೆ ಇನ್ನು 1 ತಿಂಗಳಲ್ಲಿ ಕೂಡ, ಯಾಕಂದ್ರೆ 1 ತಿಂಗಳು ಕಾಮಗಾರಿ ಮುಗಿಯಲ್ಲ, ಕಾಮಗಾರಿಗಳಿಗೆ ಏನೇನು ಪೂರ್ವ ನಿಯೋಜಿತವಾಗಿ ಏನೇನು ಮಾಡ್ಬೇಕು ಅದೆಲ್ಲ ಮಾಡಿದಾಗ ಜನಗಳು ಕೂಡ ಸೌಮ್ಯ ಸಭೆಯಿಂದ ತಮ್ಮನ್ನು ಕೂಡ ಗೌರವಿಸ್ತಾರೆ, ತಮ್ಮನ್ನು ಕೂಡ ಅದನ್ನ ತಮ್ಮ ಅಭಿವೃದ್ಧಿ ಕಡೆ ಶ್ಲಾಘನೆ ಮಾಡ್ತಾರೆ ಅಂತ ಹೇಳ್ತಾ ತಾವು ಕೂಡ ಬಂದು, ಯಾಕಂದ್ರೆ ಇದು ಸಮಸ್ಯೆ ಇದು ಒಬ್ಬರದಲ್ಲ, ಇದೇನು ಸಾರ್ವಜನಿಕವಾಗಿ ಇದನ್ನು ಒಂದು ಪಕ್ಷದಲ್ಲ, ಇಲ್ಲಿ ಎಲ್ಲಾ ಪಕ್ಷದವ್ರು ಸೇರಿರ್ತಾರೆ. ಅಂದ್ರೆ ಉದ್ದೇಶ ಇಷ್ಟೇನೆ, ನಮ್ಮ ಗ್ರಾಮಗಳಿಗೆ ಆಗ್ತಿರೋ ತೊಂದರೆ, ಯಾಕಂದ್ರೆ ಧೂಳು, ಯಾಕಂದ್ರೆ ನಮ್ಮಲ್ಲಿ ಅತಿ ಹಿಂದುಳಿದ ತಾಲೂಕು, ಯಾಕಂದ್ರೆ ಇಲ್ಲಿ ಹಾಸ್ಪಿಟಲ್ ಕೂಡ ಕಡಿಮೆ, ವಿದ್ಯಾವಂತ ಎಜುಕೇಶನ್ ಸಿಸ್ಟಮ್ ಕೂಡ ಕಡಿಮೆ. ಯಾಕಂದ್ರೆ ಮಕ್ಕಳುಗಳು ಕೋಟೆಗೆ ಹೋಗ್ಬೇಕು, ಇಲ್ಲ ಸರ್ಗೂರ್ ಪಾಕ್ ಹೋಗ್ಬೇಕು, ಇಲ್ಲ ಮೈಸೂರಿಗೆ ಹೋಗ್ಬೇಕು. ಹಾಸ್ಪಿಟಲ್ಗಳು ಕೂಡ ಎಲ್ಲ ಹಾಸ್ಪಿಟಲ್ ಕೂಡ ಡಾಕ್ಟರ್ಗಳು ಕೂಡ ಕಡಿಮೆ ಆಗಿದ್ದಾರೆ. ಆಯಾ ಇದರಲ್ಲಿ ಟೆಂಪ್ರವರಿಗೆ ಒಬ್ಬೊಬ್ಬರನ್ನ ಡೆಪ್ಯುಟೇಷನ್ ಮಾಡಿ ಆಯಾ ಭಾಗದಲ್ಲಿ ಒಬ್ಬೊಬ್ಬರು ಕೊಟ್ಟಿರ್ತೀರಾ. ಡೆಲಿವರಿ ಆಗಿರ್ಬೋದು, ಯಾವ್ದಾದ್ರು ಆಕ್ಸಿಡೆಂಟ್ ಆಗಿರ್ಬೋದು, ಮತ್ತೊಂದು ಆಗ್ಬೇಕು, ಇಲ್ಲ ಸರ್ಗೂರ್ಗೆ ಹೋಗ್ಬೇಕಲ್ಲ ಕೋಟೆಗೆ ಹೋಗ್ಬೇಕು, ಜೊತೆಗೆ ಇಲ್ಲ ಅಂತಂದ್ರೆ ಮೈಸೂರಿನ KR ಹಾಸ್ಪಿಟಲ್ ಹೋಗ್ಬೇಕು. ಹಾಗಾಗಿ ಅದೆಲ್ಲಾನು ಹೋಗ್ಬೇಕು ಅಂದ್ರೆ ಒಂದು ಏನು ನಾವು ಬೇಗೂರಿಂದ ಬಿದಳ್ಳಿ ಬರಬೇಕಾದ್ರೆ 18 ಕಿಲೋಮೀಟರ್ ಹೋಗ್ಬೇಕಾದ್ರೆ 1 ಅವರ್ ಬೇಕು. ಆ 1 ಅವರ್ನ ಮೈಸೂರಿಗೆ ಹೋಗಿ ತಗೊಂಡ್ಬೋದು 2 ವರ್ಷದಿಂದ. ಹಾಗಾಗಿ ತಾವು ಕೂಡ, ಯಾಕಂದ್ರೆ ಜನಗಳ ಸುರಕ್ಷಿತ ಭಾವಕ್ಕೋಸ್ಕರ, ಜನಗಳ ಶ್ರೇಯಭಿವೃದ್ಧಿಗೋಸ್ಕರ 2 ಗ್ರಾಮದ ಪಂಚಾಯತಿಯ ಎಲ್ಲ ಸಮಸ್ತರು ಕೂಡ ಸೇರಿ ತಮ್ಮನ್ನ ವಿವರಿಸ್ಕೊಳ್ತಿದ್ದಾರೆ. ತಮ್ಮ ಬೇಡಿಕೆಗಳನ್ನ ಪ್ರತಿಭಟಿಸುವ ಮುಖಾಂತರ ತಮಗೆ ಎಚ್ಚರಿಕೆ ಕೊಡ್ತಿದ್ದಾರೆ. ಆ ಎಚ್ಚರಿಕೆ ಕೂಡ ತಾವೆಲ್ಲರೂ ಕೂಡ ದಯಯಾಗಿ ಇನ್ನೇನು ಶೀಘ್ರದಲ್ಲಿ ಅದನ್ನ ಕೆಲಸ ಕಾರ್ಯಕ್ರಮಗಳು ತಾವು ಏನು ಗ್ರೂಪಲ್ಲಿ ಹಾಕೊಂಡಿದ್ರೆ ಅದನ್ನ ಫಲಿಸಬೇಕು, ಬೇಗ ಕೆಲಸ ಮಾಡಬೇಕು ಅಂತ ತಮ್ಮೆಲ್ಲರೂ ಕೂಡ ಕರೆದು ನನ್ನ ಮಾತಾಡೋಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಿನಂತಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.